ಬಯಲಾಯ್ತು ವಕ್ಫ್ ಸಚಿವ ಜಮೀರ್ ಸಾಹೇಬ್ರ ಬೂಟಾಟಿಕೆ. ವಕ್ಫ್ ಆಸ್ತಿ ಕಬಳಿಕೆ ಮಾಡಿದವರ ಪರ ಬ್ಯಾಟ್ ಬೀಸಿದ್ರ ಜಮೀರ್ ಅಹಮದ್ ಧಮ್ಕಿ ಹಾಕಿರೋ ಆಡಿಯೋ ವೈರಲ್. ತಾನೇ ವಕ್ಫ್ ಆಸ್ತಿ ರಕ್ಷಕ ಅಂತಿದ್ದ ಜಮೀರ್ ಸಾಹೇಬ್ರು ಹೀಗ್ಯಾಕ್ ಮಾಡಿದ್ರು? ಎಂಥವರಿಂದ ಅಮಾಯಕ ಮುಸ್ಲಿಮರು ಜಾಗೃತರಾಗಿರ್ಬೇಕು. ವಕ್ಫ್ ಸಚಿವರ ಡೋಂಗಿತನ ಬಟಾ ಬಯಲು. ನಮಸ್ಕಾರ ವೀಕ್ಷಕರೇ. ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಅವರು ರಾಜ್ಯದಲ್ಲಿ ಕಂಡಿದ್ದೆಲ್ಲ ವಕ್ಫ್ದೇ ಆಸ್ತಿ ಅಂತ ಹೇಳಿ ಕಳೆದ ಕೆಲ ದಿನಗಳ ಹಿಂದೆ ಫರ್ಮಾನನ್ನೇ ಹೊರಡಿಸ್ಬಿಟ್ಟಿದ್ರು. ರೈತರ ಜಮೀನು ನಮ್ದೇ, ಮಠ ಮಂದಿರ ನಮ್ದೇ, ಸ್ಕೂಲ್ ಕಾಲೇಜುಗಳು ಕೂಡ ನಮ್ದೇ ಅಂತ ಹೇಳಿ. ವಕ್ಫ್ ಬೋರ್ಡ್ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಇತ್ತು. ರಾಜ್ಯದಲ್ಲಿರುವ 1.12 ಲಕ್ಷ ಎಕರೆ ಜಮೀನೇನಿದೆ ಅದನ್ನ ದಾನಿಗಳು ಕೊಟ್ಟಿದ್ದೆ ಹೊರತು ಸರ್ಕಾರದಲ್ಲ ಅಂತಾನೂ ಕೂಡ ಹೇಳಿದ್ರು. ಹಾಗೇನೆ ವಿಜಯಪುರ, ಕಲಬುರ್ಗಿ, ರಾಯಚೂರು ಇಲ್ಲೆಲ್ಲರೂ ಕೂಡ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರಿದೆ ಅಂತ ಹೇಳಿ ಅಂತಿಮ ಮುದ್ರೆ ತಾವೇ ಹೊರಡಿಸ್ಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಲರ್ಟ್ ಆಗ್ಬಿಟ್ಟಿತ್ತು ಅಂದ್ರೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ ತರೋಕ್ ಹೊರಟದ ಬೆನ್ನಲ್ಲೇನೆ ಅಲರ್ಟ್ ಆದಂತಹ ಸನ್ಮಾನ್ಯ ಸಚಿವರು ಬೀದರ್ನಿಂದ ಬೆಂಗಳೂರಿನವರೆಗೆ ವಕ್ಫ್ ಅದಾಲತನ ಮಾಡಿದ್ರು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ದೇನು, ಇಷ್ಟರೊಳಗಾಗ್ಬಿಡ್ಬೇಕು, ಹಾಗೇನೆ ಹಲ್ ಕಚ್ಕೊಂಡು ಮಾತಾಡಿದ್ರು. ಎಲ್ಲಾ ಕಡೆ ಹಸಿರು ಬಣ್ಣ ಬಳದ್ಬಿಡಿ, ಶೆಹತಾನ್ ಕಣ್ ಬೀಳಬಾರ್ದು, ಇದು ವಕ್ಫ್ ಬೋರ್ಡ್ ಆಸ್ತಿಯನ್ನಾಗಿ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ರೋಷಾವೇಶದಲ್ಲಿ ಮಾತನಾಡಿದ್ರು. ऐसे मॉडल टाइप खबरस्तान है, एक ही मॉडल, पूरे एक मॉडल कंपाउंड बना को हरिया कलर का पेंट, मालूम होना ये हमारी घर को क्या बोला, हमारी घर को दूर से दिखता है, हमारी घर क्या बोला, ये वक्फ बोर्ड की प्रॉपर्टी, अल्लाह की प्रॉपर्टी को तो दूर से देखे तो शैतान को दिख जाना, ये नहीं भाई हल्ला कलर का छोड़ो लोगों को, वैसा करना को इंशाल्लाह तय करिए. ತಾನೇ ಮುಸ್ಲಿಮರ ರಕ್ಷಕ, ತಾನೇ ವಕ್ಫ್ ಬೋರ್ಡ್ ನ ಕಾಯ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಹಿಂದೆ ಇವರ ರೋಷಾವೇಶ ನೋಡಿದ್ರಿ ವಕ್ಫ್ ಆಸ್ತಿ ಬಗ್ಗೆ ಮಾತಾಡ್ತಿರುವಾಗ. ಈಗ ಸನ್ಮಾನ್ಯ ಸಚಿವ ಜಮೀರ್ ಅಹಮದ್ ಅವರ ಗೋಸುಂಬೆತನ ಬೂಟಾಟಿಕೆ ಬಯಲಾಗಿದೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅಕ್ರಮ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದವನ ಬಾಯನ್ನೇ ಮುಚ್ಚಿದ್ದಾರೆ ಜಮೀರ್ ಸಾಹೇಬ್ರು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಚಿತ್ರದುರ್ಗ ವಕ್ಫ್ ಬೋರ್ಡ್ ನ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅನ್ನೋನು ವಕ್ಫ್ ಬೋರ್ಡ್ ನ ಅತಿಕ್ರಮಣ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ಅನ್ನೋನು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಅಷ್ಟಕ್ಕೂ ಇಮ್ತಿಯಾಜ್ ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡು ಬನ್ನಿ. अनवर 10 साल पीछे कौन अनवर वक्फ बोर्ड चेयरमैन थे ना, उनकी बात कर रहा हूँ समय. आज एक बंगला बनने को, कॉलेज बनने कहीं, मैं 20 साल से काम कर रहा हूँ, भाड़े घर में ही हूँ मैं. बंगला बनने को, कॉलेज बनने को है ना, कौन से पैसे अगर को मालूम कर लें तुम्हें आदमी. ये वक्त के पैसे मार को खींचे नो, वक्फ बोर्ड के, ये जो खबरस्ताना के, मस्जिदा के, ये यतीमा के है ना, ये और गरीबा के पैसे मार को इनो है ना. आज बंगला भी और कॉलेज बनले कहीं से नो. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಚಿತ್ರದುರ್ಗದ ಅಗಸನ ಕಲ್ಲುವಿನ ಸರ್ವೆ ನಂಬರ್ 24ರಲ್ಲಿ 6 ಎಕರೆ ಖಬರ್ಸ್ತಾನ್ ಜಾಗವನ್ನ ಪಾಷಾ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಇಮ್ತಿಯಾಜ್ ಆರೋಪ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಈ ವಕ್ಫ್ ಬೋರ್ಡ್ ನ ದುಡ್ಡನ್ನ ಬಳಸ್ಕೊಂಡು, ಬಡವರ ದುಡ್ಡನ್ನ ಬಳಸ್ಕೊಂಡು ದೊಡ್ಡ ಬಂಗ್ಲೆ ಕಟ್ಟಿಸ್ಕೊಂಡಿದ್ದಾನೆ, ಕಾಲೇಜ್ ಕಟ್ಟಿಸ್ಕೊಂಡಿದ್ದಾನೆ, ಕಳೆದ 10 ವರ್ಷದಲ್ಲೇ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ದಾನೆ ಇವನು ಅಂತ ಹೇಳಿ ಇಮ್ತಿಯಾಜ್ ಪಾಷಾ ವಿರುದ್ಧ ಪುಂಖಾನುಪುಂಖ ಆರೋಪ ಮಾಡಿದ್ದ. ಇಮ್ತಿಯಾಜ್ ಯಾವಾಗ ಈ ರೀತಿ ಆರೋಪ ಮಾಡಿದ್ನೋ, ನಮ್ಮ ವಕ್ಫ್ ಮಿನಿಸ್ಟ್ರು ಜಮೀರ್ ಸಾಹೇಬ್ರು ಅದಿಲ್ಲಿದ್ರೋ ಏನೋ ತಟಕ್ಕಂತ ಫೋನ್ ಎತ್ತಿ ಇಮ್ತಿಯಾಜ್ಗೆ ಕಾಲ್ ಮಾಡಿ ಧಮ್ಕಿ ಹಾಕಿದ್ದಾರೆ. ಜಮೀರ್ ಅಹಮದ್ ಧಮ್ಕಿ ಹಾಕಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. फिर तू उतना मालूम रख ले, तू वीडियो छोड़ा तो क्या होता. मामा वो अब सुनिया होगा सोगा म्हणजे कोण की गुमराह कर को म्हणजे बोले थे सो. हाँ हाँ गलती होगी, मैं माफी चाहता हूँ. हाँ म्हणजे कोण की गुमराह कर दले सो. हाँ हाँ गुमराह मेरे से मैं बोली सो. हाँ मामा मेरे से गलती होगी, इधर तक वीडियो छोड़. ಇಮ್ತಿಯಾಜ್ಗೆ ಏನ್ ಹೇಳಿದ್ರು ಜಮೀರ್ ಸಾಹೇಬ್ರು ಅಂದ್ರೆ, ಈ ರೀತಿ ಏನು ಆಗೇ ಇಲ್ಲ, ನನ್ನನ್ನು ಯಾರು ಗುಮ್ರಾ ಮಾಡಿದ್ರು ಅಂತ ಹೇಳು, ಆ ರೀತಿ ಸಮಸ್ಯೆನೇ ಇಲ್ಲ. ಹಾಗೇನೆ ಅನ್ವರ್ ಪಾಷಾಗೆ ಕಾಲ್ ಮಾಡಿ ನೀನು ಕ್ಷಮೆ ಕೇಳಬೇಕು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದೊಡ್ಡ ವಿಡಿಯೋ ಮಾಡಿ ಹರಿಬಿಡು, ಆತರ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು. ನೋಡಿ, ಒಬ್ಬ ವಕ್ಫ್ ಸಚಿವರು ಮಾತನಾಡೋ ಮಾತನ್ನ ಇದು. ಒಬ್ಬ ಸಚಿವರಾಗಿ ನೀವು ಮೊದಲು ಈ ತರ ಆಗಿದ್ಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಆದ್ರೆ ವಕ್ಫ್ ಆಸ್ತಿ ಕಬಳಿಕೆ ಮಾಡಿದವನ ಪರಾನೇ ನೀವು ಬ್ಯಾಟ್ ಬೀಸಿದ್ರಿ. ಯಾವಾಗ ಜಮೀರ್ ಸಾಹೇಬ್ ಈ ರೀತಿ ಕಾಲ್ ಮಾಡಿದ್ರು, ಪಾಪ ಹೆದರ್ಕೊಂಡಂತ ಇಮ್ತಿಯಾಜ್ ಮತ್ತೊಂದು ವಿಡಿಯೋ ಹರಿಬಿಟ್ಟ. ಜಮೀರ್ ಅವರು ಕಾಲ್ ಮಾಡಿದ ಬೆನ್ನಲ್ಲೇ ಅಲ್ಲಿ ಕ್ಷಮೆ ಕೇಳಿದ್ದಾನೆ. घर बनली, कॉलेज बनली घर को समझा था मैं, समझ को वीडियो बनाया था. अब वो चक्कर मैं सर्वे नंबर से भी सही है, अनवरदा भी सही है, उनके बारे में गालियाँ दिया था मैं. अनवरदा माफ़ करें दे.
सर्वे उनका घर की जगह घर है, कब्रस्तान की जगह कब्रस्तान है। ಇಲ್ಲಿ ಜಮೀರ್ ಅಹಮದ್ ಅವರ ಗೋಸುಂಬೆತನ, ಅವರ ಬೂಟಾಟಿಕೆ ಗೊತ್ತಾಗುತ್ತೆ. ಇನ್ನೊಂದು ಮುಖ ರಿವೀಲ್ ಆಗಿದೆ. ಯಾವಾಗ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡೋಕ್ ಹೋಯ್ತಲ್ವಾ, ಆಗ ಇದ್ದಂತ ರೋಷಾವೇಶ, ಇಡೀ ಹಸಿರು ಬಣ್ಣ ಬಳದ್ ಬಿಡ್ಬೇಕು ಅಂತ ಇದ್ದಂತ ರೋಷಾವೇಶ, ನಿಜವಾಗ್ಲೂ ನೀವು ವಕ್ಫ್ ಆಸ್ತಿ ರಕ್ಷಕರೇ ಆಗಿದ್ರೆ ಈ ರೀತಿ ಆದಾಗ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ಬೇಕಾಗಿತ್ತು. ಯಾರು ತಪ್ಪು ಮಾಡಿದಾರ ಅವರನ್ನ ಕರ್ಸ್ಬಿಟ್ಟು ಮಾತನಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ನಿಮ್ಮ ಡಾರ್ಕ್ ಸೀಕ್ರೆಟ್ ಬಯಲಾಗಿದೆ, ನಿಮ್ಮ ಮತ್ತೊಂದು ಮುಖ ರಿವೀಲ್ ಆಗಿದೆ. ವಕ್ಫ್ ಆಸ್ತಿ ನುಂಗ್ ಹಾಕಿರೋರ ಬಗ್ಗೆನೇ ನೀವು ಅವ್ರ ಬಗ್ಗೆನೇ ಸಿಂಪತಿ ತೋರಿಸ್ತಾ ಇದ್ದೀರಾ. ಇನ್ನು ಕಳೆದ ನಿಮ್ ಸರ್ಕಾರ ಇದ್ದಾಗ ಅನ್ವರ್ ಮಾಣಪ್ಪಾಡಿ ಅವರ ರಿಪೋರ್ಟ್ ಅನ್ನೇ ನೀವು ರದ್ದು ಮಾಡ್ಬಿಟ್ರಿ. ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಇಲ್ಲ ಅರ್ಥ ಆಗುತ್ತೆ. ಸೊ ಈಗ್ಲಾದ್ರೂ ಕೂಡ ಅಮಾಯಕ ಮುಸ್ಲಿಮರು ಎಚ್ಚೆತ್ಕೊಳ್ಬೇಕು. ಜಮೀರ್ ಸಾಹೇಬ್ರು ನಾನು ಮುಸ್ಲಿಮರ ರಕ್ಷಕ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಪ್ರಾಜೆಕ್ಟ್ ಮಾಡ್ಕೋತಿದ್ದಾರೆ. ಆದ್ರೆ ವಕ್ಫ್ ಆಸ್ತಿ ವಿಚಾರ ಅಂತ ಬಂದಾಗ ನೋಡಿ, ಅಲ್ಲಿ ಕಬಳಿಕೆ ಆಗಿದೆ ಅಂತ ಒಬ್ಬ ಆರೋಪ ಮಾಡ್ತಿದ್ರು ಕೂಡ ಆ ರೀತಿ ಆಗಿಲ್ಲ ಅಂತ ಹೇಳಿ ಆತನಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಧಮಕಿ ಹಾಕ್ತಿದ್ದಾರೆ. ಸೊ ಹೀಗಾಗಿ ನಿಮ್ಮ ನಾಯಕರನ್ನು ನೀವು ಫಾಲೋ ಮಾಡ್ತಿರ್ತೀರ, ತುಂಬಾ ಮುಸ್ಲಿಂ ಯುವಕರಾಗಿರ್ಬೋದು ಅಥವಾ ಅಮಾಯಕ ಜನ ಆಗಿರ್ಬೋದು. ಇಂಥ ನಾಯಕರ ಬೂಟಾಟಿಕೆಯಿಂದ, ಇಂಥ ನಾಯಕರ ಗೋಸುಂಬೆತನದಿಂದ ನೀವೆಲ್ಲರೂ ಕೂಡ ಜಾಗೃತರಾಗಿರ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.